ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗಿದು ಗೊತ್ತಾ? ಕನ್ನಡದ ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರು ಕವಿರತ್ನ ಕಾಳಿದಾಸ ಸಿನಿಮಾವನ್ನು 50ಕ್ಕೂ ಹೆಚ್ಚು ಬಾರಿ ನೋಡಿದರಂತೆ. ಡಾಕ್ಟರ್ ಬ್ರೋ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ನಡುವೆ ಒಂದು ಸಾಮ್ಯತೆ ಇದೆ ಎಂದು ಹೇಳಿದ ನಿರ್ಮಾಪಕ ಅದು ಏನು ಎಂದು ತಿಳಿಯಲು ಈ ಪೂರ್ತಿ ವಿಡಿಯೋನ ನೋಡಿ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಜಗತ್ತಿನ ಮೂಲೆ ಮೂಲೆಗಳನ್ನು ಕನ್ನಡಿಗರಿಗೆ ಪರಿಚಯಿಸುತ್ತಾ ಎಷ್ಟೋ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಮುಖದಲ್ಲಿ ನಗುವನ್ನು ಕಳೆದುಕೊಳ್ಳದೆ ವಿಶಿಷ್ಟ ನಿರೂಪಣಾ ಶೈಲಿಯಿಂದಲೇ ಮನೆ ಮಾತಾಗಿರುವ ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಅವರು ಇತ್ತೀಚೆಗೆ ನಡೆದ ಸಂದರ್ಶನ ಒಂದರಲ್ಲಿ ಕನ್ನಡ ಚಿತ್ರರಂಗ ಹಾಗೂ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಸಂದರ್ಶನದಲ್ಲಿ ನಿರೂಪಕರು ಕನ್ನಡ ಸಿನಿಮಾಗಳನ್ನು ನೋಡ್ತೀರಾ, ಯಾರು ನಿಮ್ಮ ಫೇವರೇಟ್ ಆಕ್ಟರ್ ಎಂದು ಕೇಳಿದಾಗ ಗಗನ್ ಅವರು ಸ್ವಲ್ಪವೂ ಯೋಚಿಸದೆ ನನ್ನ ಫೇವರೇಟ್ ಡಾಕ್ಟರ್ ರಾಜ್ಕುಮಾರ್ ಎಂದು ಬಹಳ ಹೆಮ್ಮೆಯಿಂದ ಉತ್ತರಿಸುತ್ತಾರೆ. ನಿರೂಪಕರು ಯಾಕೆ ಎಂದು ಪ್ರಶ್ನಿಸಿದಾಗ ಡಾಕ್ಟರ್ ಬ್ರೋ ಅವರು ಅಣ್ಣವರು ಬಹುಮುಖ ಪ್ರತಿಭೆಯನ್ನು ಮನಸಾರೆ ಕೊಂಡಾಡುತ್ತಾರೆ. ಯಾಕಾಗಬಾರದು ಸರ್? ಒಬ್ಬ ಸಿಂಗರ್ ಆಗಿ ಆಕ್ಟರ್ ಆಗಿ ಅವರು ಮಾಡಿದ ಪಾತ್ರಗಳೇ ಇಲ್ಲ. ಅದ್ಭುತವಾಗಿ ಕಾಮಿಡಿ ಮಾಡ್ತಾರೆ. ಕುರಿ ಕಾಯೋರು ವೇಷ ಹಾಕಿದ್ರು ಅದ್ಭುತವಾಗಿ ಮಾಡ್ತಾರೆ. ಕಿರೀಟವಿಟ್ಟ ರಾಜರ ವೇಷ ಹಾಕಿದ್ರು ಅದ್ಭುತವಾಗಿ ಮಾಡ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿರೋರ್ಗೆ ಯಾರ್ ತಾನೇ ಫ್ಯಾನ್ ಆಗಲ್ಲ ಹೇಳಿ ಎಂದು ಗಗನ್ ಮರು ಪ್ರಶ್ನಿಸುತ್ತಾರೆ. ಅಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ ಅವರು ದೈವದತ್ತವಾದ ಕಂಠಸಿರಿಯ ಬಗ್ಗೆ ಮಾತನಾಡುತ್ತಾ ಬೆಳಗ್ಗೆ ಎದ್ದು 6 ಗಂಟೆಗೆ ಬೆಂಗಳೂರಿನ ಸುತ್ತಮುತ್ತ ಮಲೆಮಹದೇಶ್ವರ ಬೆಟ್ಟದಲ್ಲಿ, ಕೊಲ್ಲೂರಿನಲ್ಲಿ ಹಾಗೂ ಕರ್ನಾಟಕದ ಮೂಲೆ ಮೂಲೆಯ ದೇವಸ್ಥಾನಗಳಲ್ಲಿ ಕೇಳೋದು ಅಣ್ಣವರ ಹಾಡುಗಳನ್ನೇ. ಆಂಜನೇಯನ ಹಾಡುಗಳು, ದುರ್ಗ ಪರಮೇಶ್ವರಿ, ಅಯ್ಯಪ್ಪ ಸ್ವಾಮಿ, ರಾಘವೇಂದ್ರ ಸ್ವಾಮಿಯ ಭಕ್ತಿ ಗೀತೆಗಳು, ಭಾವಗೀತೆಗಳನ್ನು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆಂದರೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಲು ಹೇಗೆ ತಾನೇ ಸಾಧ್ಯ? ಅವರು ನಿಜಕ್ಕೂ ಗ್ರೇಟ್ ಎಂದು ಅಣ್ಣವರ ಸಾಧನೆಯನ್ನು ಅಚ್ಚರಿಯಿಂದ ವರ್ಣಿಸುತ್ತಾರೆ. ಇದೇ ವೇಳೆ ನಿರೂಪಕರು ಅವರ ಸಿನಿಮಾಗಳಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಎಂದು ಕೇಳಿದಾಗ ಡಾಕ್ಟರ್ ಬ್ರೋ ಅವರು ಹೇಳಿದ ಹೆಸರು ಐತಿಹಾಸಿಕ ಚಲನಚಿತ್ರ ಕವಿರತ್ನ ಕಾಳಿದಾಸ. ಹೌದು, ಈ ಅದ್ಭುತ ಸಿನಿಮಾವನ್ನು ತಾವು 50ಕ್ಕೂ ಹೆಚ್ಚು ಬಾರಿ ನೋಡಿರುವುದಾಗಿ ಹೇಳಿ ಎಲ್ಲರನ್ನು ಬೆರಗುಗೊಳಿಸುತ್ತಾರೆ. ಈ ಸಿನಿಮಾ ಅಷ್ಟು ಇಷ್ಟವಾಗಲು ಕಾರಣವನ್ನು ವಿವರಿಸುವ ಅವರು ಆ ಸಿನಿಮಾದಲ್ಲಿ ಅಣ್ಣವರು ಮೊದಲು ಏನು ಗೊತ್ತಿಲ್ಲದ ಒಬ್ಬ ಅವಿದ್ಯಾವಂತನಾಗಿ ಕುರಿ ಕಾಯುವವನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಲ್ಲಿಂದ ಹಿಡಿದು ಕಾಳಿಕ ಮಾತೆಯ ಆಶೀರ್ವಾದದಿಂದ ಜ್ಞಾನಿಯಾಗಿ ಮಹಾಕವಿಯಾಗಿ ಬದಲಾಗುವ ಆ ಕ್ಯಾರೆಕ್ಟರ್, ಆ ನಟನೆ, ಸಂಭಾಷಣೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಎಂದು ಹೇಳುವ ಮೂಲಕ ಆ ಚಿತ್ರದ ಮೇಲಿನ ತಮ್ಮ ಪ್ರೀತಿಯನ್ನು ಹೊರಹಾಕುತ್ತಾರೆ. ಡಾಕ್ಟರ್ ಬ್ರೋ ಮತ್ತು ಡಾಕ್ಟರ್ ರಾಜ್ಕುಮಾರ್ ನಡುವಿನ ಆ ಅದ್ಭುತ ಸಾಮರ್ಥ್ಯ ಏನು? ಸಂದರ್ಶನದ ರೋಚಕ ಘಟ್ಟವೆಂದರೆ ನಿರೂಪಕರು ಹೇಳಿದ ಆ ಒಂದು ಸಾಮ್ಯತೆ ನಿಮಗೂ ಮತ್ತು ಡಾಕ್ಟರ್ ಬ್ರೋ ಅವರಿಗೂ ಒಂದೇ ಸಾಮ್ಯತೆ ಇದೆ ಗೊತ್ತಾ ಎಂದು ನಿರೂಪಕರು ಕೇಳಿದಾಗ ಗಗನ್ ಆಶ್ಚರ್ಯಚಕಿತರಾಗುತ್ತಾರೆ. ಆಗ ನಿರ್ಮಾಪಕರು ಆ ಗುಟ್ಟನ್ನು ರಟ್ಟು ಮಾಡುತ್ತಾರೆ. ಅವರು ತಮ್ಮ ಅಭಿಮಾನಿಗಳನ್ನು ಯಾವತ್ತೂ ಅಭಿಮಾನಿಗಳೇ ನಮ್ಮ ದೇವರು ಎನ್ನುತ್ತಿದ್ದರು. ನೀವು ನಿಮ್ಮ ಪ್ರತಿ ವಿಡಿಯೋದಲ್ಲೂ ನಿಮ್ಮ ವೀಕ್ಷಕರನ್ನು, ಸಬ್ಸ್ಕ್ರೈಬ್ಗಳನ್ನು ನಮಸ್ಕಾರ ದೇವರು ಎಂದು ಕರೆಯುತ್ತೀರಿ. ಇಬ್ಬರಿಗೂ ಜನರನ್ನು ದೇವರ ಸ್ಥಾನದಲ್ಲಿ ನೋಡುವ ಆ ಗುಣ ಒಂದೇ ಆಗಿದೆ ಎಂದು ಹೇಳುತ್ತಾರೆ. ಈ ಮಾತು ಕೇಳಿದ ಕೂಡಲೇ ಡಾಕ್ಟರ್ ಬ್ರೋ ಅವರು ನೀಡಿದ ಪ್ರತಿಕ್ರಿಯೆ ಅವರ ವ್ಯಕ್ತಿತ್ವದ ನೈಜ ಸೌಂದರ್ಯವನ್ನು ಮತ್ತು ಅವರ ವಿನಯವನ್ನು ಎತ್ತಿ ತೋರಿಸುತ್ತದೆ. ಈ ಮಾತಿನಿಂದ ಒಮ್ಮೆಲೆ ಆತಂಕಗೊಂಡವರಂತೆ ಕೈ ಮುಗಿದು ಪ್ರತಿಕ್ರಿಯಿಸಿದ ಗಗನ್, ಸುಮ್ಮನಿರ್ರಿ ಸಾರ್, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಡಾಕ್ಟರ್ ರಾಜ್ಕುಮಾರ್ ಎಲ್ಲಿ, ನಾನೆಲ್ಲಿ? ನಾನು ಅವರ ಕಾಲಿನ ಧೂಳಿಗೂ ಸಮಾನನಲ್ಲ. ಅವರ ತರಹದ ಒಬ್ಬ ಮೇರು ನಟ ನಮ್ಮ ಕರುನಾಡಿನಲ್ಲಿ ಹುಟ್ಟಿದ್ದೇ ನಮ್ಮ ಹೆಮ್ಮೆ ಎನ್ನುತ್ತಾ ಆ ಹೋಲಿಕೆಯನ್ನು ಅತ್ಯಂತ ನಮ್ರತೆಯಿಂದ ನಿರಾಕರಿಸುತ್ತಾರೆ. ಎಷ್ಟು ದೊಡ್ಡ ಮಟ್ಟದ ಖ್ಯಾತಿ ಗಳಿಸಿದರೂ ನೆಲದ ಮೇಲೆಯೇ ಇರುವ ಗಗನ್ ಅವರು ಈ ವಿನಯ, ಅಣ್ಣವರ ಮೇಲಿನ ಅವರ ಭಕ್ತಿ ಹಾಗೂ ದೊಡ್ಡವರನ್ನು ಗೌರವಿಸುವ ಅವರ ಸರಳತೆ ಕನ್ನಡಿಗರ ಮನಸ್ಸಿನಲ್ಲಿ ಅವರಿಗೆ ಮತ್ತಷ್ಟು ಎತ್ತರದ ಸ್ಥಾನವನ್ನು ನೀಡಿದೆ ಎಂದರೆ
ಅತಿಶಯೋಕ್ತಿಯಲ್ಲ. ಡಾಕ್ಟರ್ ಬ್ರೋ ಅವರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಇರುವ ಸಂಬಂಧ ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಸ್ನೇಹಿತರೆ, ಇನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇರ್ರಿ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕಾಗಿ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನ ಹೀಗೆ ವೀಕ್ಷಣೆ ಮಾಡ್ತಾ ಇರ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕಾಗಿ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.